ಗೈಸ್, ಇವತ್ತು ನಾನು ಯಾವುದು ವೀಡಿಯೋ ಮಾಡ್ತಾಯಿದ್ದೀನಿ ಅಂದರೆ, ಲಾಸ್ಟ್ ಟೈಮು ಈಕೋ ಮಾಡಲು ವೀಡಿಯೋ ಮಾಡಿದ್ದೀನಿ, ರೈಡ್ ಮಾಡಲು ವೀಡಿಯೋ ಮಾಡಿದ್ದೀನಿ. ಇವತ್ತು ನಾನು ಸ್ಪೋರ್ಟ್ಸ್ ಮಾಡಲ್ ಮಾಡ್ತಾಯಿದ್ದೀನಿ. ಏನು ಅಂದರೆ, ಇವಾಗ ನನ್ನ ಈಕೋ ಮಾಡಲಿ 103 ಹೋಗುತ್ತೆ, ಓಕೆನಾ. ರೈಡ್ ಮಾಡಲಿ 84 ಹೋಗುತ್ತೆ ಅಂತ ತೋರಿಸ್ತಾ ಇದೆ. ಸ್ಪೋರ್ಟ್ಸ್ ಮಾಡಲಿ 76. ಇವಾಗ ನಮಗೆ 76 ಕಿಲೋಮೀಟ್ರ್ ತೋರಿಸ್ತಾ ಇದೆಯಲ್ಲ, ಆವ್ರೇಜ್ ನಮಗೆ 76 ಕೊಡುತ್ತಾ ಇಲ್ಲ ಎಷ್ಟು ಕೊಡುತ್ತೆ ಅಂತ ಇವತ್ತು ನಾನು ಮಾಡ್ತಾರೋ ವೀಡಿಯೋ. ನಾನು ಇವತ್ತು ಯೂನಿವರ್ಸಿಟಿ ಹತ್ರ ಹೋಗ್ತಾಯಿದ್ದೀನಿ. 22 ಕಿಲೋಮೀಟರ್ಸ್ ಇದೆ, 25 ಅಂದ್ಕೊಳ್ಳಿ. ಇವಾಗ ನೋಡೋಣ ಎಷ್ಟೊತ್ತು ಚಾರ್ಜ್ ಬರುತ್ತೆ. ಇವಾಗ ನನ್ನ ಕರೆಕ್ಟಾಗಿ 80% ಇದೆ. ಈ ಸ್ಪೋರ್ಟ್ಸ್ ಮಾಡಲ್ ಏನು ಅಂದರೆ, ನಮಗೆ ಏನು ಎಫೆಕ್ಟ್ ಹಾಕೋ, ಜಾಸ್ತಿ ಪ್ರೆಷರ್ ಹಾಕೋ ಇದು ಇರೋಲ್ಲ. ನೋಡಿ ಎಷ್ಟು ಬೇಗ 70 ಟಚ್ ಆಯಿತು, ಬೇಗ ಟಚ್ ಆಗಿಬಿಡುತ್ತೆ. ನಾನೇ ಹೆಂಗಂದ್ರೆ ಸ್ವಲ್ಪ ಬೇಗ ಹೋಗಬೇಕು, ಅದಕ್ಕೆ ಜೋರಾಗಿ ಓಡಿಸ್ಕೊಂಡು ಹೋಗ್ಬಿಡೋಣ ಅಂತ NS ಅಲ್ಲಿ ಹೋಗೋಣ ಅಂದ್ಕೊಂಡೆ. ಇವಾಗ ಅದಕ್ಕೆ ಮಿರರ್ ನಾನು ಫಿಟ್ ಮಾಡಿಲ್ಲ, ಲಾಸ್ಟ್ ರೈಡ್ ಆದಮೇಲೆ ಓಪನ್ ಮಾಡಿಬಿಟ್ಟು ಕ್ಲೀನ್ ಮಾಡಿ ನಿಲ್ಲಿಸಿದ್ದೆಲ್ಲ. ಅದಕ್ಕೆ ಈ ಥರ ಎಲ್ಲ ಚಾರ್ಜ್ ಇತ್ತು, ಇನ್ನೇನು ಹೋಗೋಣ ಅಂದ್ಕೊಂಡಿದ್ರಲ್ಲೇ ಬಂದೆ. ನೋಡೋಣ ಗೈಸ್ ಎಷ್ಟು ರೇಂಜ್ ಕೊಡುತ್ತೆ ಈ ಥರ ಸ್ಪೋರ್ಟ್ಸ್ ಮಾಡಲಿ. ಈ ಥರ ಸ್ಪೋರ್ಟ್ಸ್ ಮೋಡ್ ಹಾಕ್ಕೊಂಡ್ರೆ ಏನು ಬೆನಿಫಿಟ್ ಅಂದರೆ, ಒಂದು ಸ್ವಲ್ಪ ಸ್ಪೀಡ್ ಸಿಗುತ್ತೆ ನಮಗೆ. ಇವಾಗ ನಾರ್ಮಲ್ ರೈಡ್ ಮಾಡಲ್ ಯಾವ ಥರ ಸಿಗುತ್ತಿಲ್ಲ, ಅದಕ್ಕಿಂತ ಸ್ವಲ್ಪ ಇಂಪ್ರೂವ್ ಆಗಿರುತ್ತೆ ಸ್ಪೀಡ್ ನಮಗೆ. ಈ ಆ್ಯಕ್ಸಿಲೇಟರ್ ಆಗಲಿ ಸ್ವಲ್ಪ ಬೇಗ ಇದು ತಗೊಳುತ್ತೆ ಪವರ್ನ. ಇನ್ನೊಂದು ಗೂಗಲ್ ಮ್ಯಾಪ್ ಇರೋದ್ರಿಂದ ಸ್ವಲ್ಪ ಈಸಿ ನನಗೂ ಎಲ್ಲ ಕಡೆ ಓಡಾಡೋಕ್ಕೆ. ನೆಕ್ಸ್ಟ್ 2 ವರ್ಷ ಆದಮೇಲೆ 2000 ಕೊಟ್ಟು ಅದಕ್ಕೆಲ್ಲ ರೀಚಾರ್ಜ್ ಮಾಡ್ಕೋಬೇಕು ಗೈಸ್. ಇವಾಗ ಸ್ಟಾರ್ಟಿಂಗು 1-2 ವರ್ಷ ಫ್ರೀ ಕೊಡ್ತಾನೆ, ಅಂದರೆ ಅದರಲ್ಲೂ ಕಟ್ ಮಾಡಿರ್ತಾನೆ. ಇವಾಗ ಫ್ರೀ ಅಂತ ಹೇಳಿರ್ತಾರೆ 2 ಇಯರ್ಸು. 2 ಇಯರ್ಸ್ ಆದಮೇಲೆ ತಿರ್ಗಾ ನಾವು ಇವಾಗ ಮಾಮೂಲಿ ಸಿಮ್ನ ಯಾವ ಥರ ರೀಚಾರ್ಜ್ ಮಾಡ್ಕೊತೀವಲ್ಲ, ಆ ಥರ ರೀಚಾರ್ಜ್ ಮಾಡಿಕೊಂಡ್ರೆ ನಮಗೆ ಗೂಗಲ್ ಮ್ಯಾಪ್ ಯೂಸ್ ಮಾಡೋಕ್ಕೆ, ಆಮೇಲೆ ಇದರಲ್ಲಿರೋ ಫೀಚರ್ನ ಯೂಸ್ ಮಾಡೋಕ್ಕೆ ನಮಗೆ ಬೆನಿಫಿಟ್ ಆಗುತ್ತೆ. ಮೇನ್ ಏನು ಅಂದರೆ ಗೂಗಲ್ ಮ್ಯಾಪ್ ಇರಬೇಕು. ಯಾಕಂದರೆ ಇವಾಗ ನಾವು ಮೊಬೈಲ್ ಹೋಲ್ಡ್ ಮಾಡ್ಕೊಂಡು ಹೋದರೆ ಇದರಲ್ಲಿ ಏನಂದರೆ ಪ್ರಾಬ್ಲಮ್ಮು, ಇವಾಗ ನಾನಲ್ಲಿ ಕ್ಲ್ಯಾಂಪ್ ಹಾಕಿದ್ದೀನಲ್ವಾ, ತುಂಬ ವೈಬ್ರೇಟ್ ಆಗುತ್ತೆ ಫೋನು. ಇವಾಗ ನೀವು ವೈಬ್ರೇಷನ್ ಡಂಪರ್ದು ಮೊಬೈಲ್ ಹೋಲ್ಡರ್ ಯೂಸ್ ಮಾಡಿದ್ರು ಇವಾಗ ಅದೆಷ್ಟು ವೈಬ್ರೇಟ್ ಆಗುತ್ತೆ ಅಂದರೆ ತುಂಬ ವೈಬ್ರೇಟ್ ಆಗುತ್ತೆ. ನಿಮಗೆ ನಾನು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನ ಹಾಕ್ಬಿಟ್ಟು ಮೊಬೈಲ್ ಹಾಕ್ಬಿಟ್ಟು ತೋರಿಸ್ತೀನಿ. ಕಾಮನ್ನಾಗಿ ಇವಾಗ ನಾವು ಈ ಥರ ರೋಡಲ್ಲಿ ಹೋಗ್ತಾಯಿದ್ರು ವೈಬ್ರೇಷನ್ ಜಾಸ್ತಿ ಇರೋದು ಅದಕ್ಕೆ. ಟ್ರಾಫಿಕ್ ಬೇರೆ ಜಾಸ್ತಿ ಇದೆ. ಏನು ಅಂದರೆ ಆ ಕಡೆ ಈ ಕಡೆ ಮಿರರ್ ಏನು ಚೆನ್ನಾಗಿದೆ ಗೈಸ್, ಇದರಲ್ಲಿ ಸಖತ್ತಾಗಿ ಕಾಣಿಸುತ್ತೆ ಮಿರರ್ ಬ್ಯಾಕ್ ಸೈಡ್. ಇನ್ನೊಂದೇನು ಅಂದರೆ ಸ್ವಲ್ಪ ದೊಡ್ಡದು ಮಾಡಿದ್ದಾನೆ, ಟ್ರಾಫಿಕಲ್ಲಿ ಸ್ವಲ್ಪ ನೋಡ್ಕೊಂಡು ಓಡಾಡಿಸ್ಬೇಕು. ಯಾಕೆಂದರೆ ಟಚ್ ಆಗುತ್ತೆ, ತುಂಬ ಸತಿ ನಡೆದಾಡೋರ್ಗೂ ಟಚ್ ಆಗುತ್ತೆ. ಆಮೇಲೆ ಗಾಡಿಗಳು ಅವ್ರು ಬರ್ತಾರಲ್ಲ ಸಡನ್ನಾಗಿ, ಅವ್ರಿಗೂ ಟಚ್ ಆಗುತ್ತೆ. ಇವಾಗ 1% ಖಾಲಿ ಆಗಿದೆ, 1 ಕಿಲೋಮೀಟ್ರ್ ಬಂದಿದ್ದೀನಿ, 75 ಆಗಿದೆ. ಯಾರಾದರೂ ರಾಗಿಗುಡ್ಡ ಫ್ಲೇವರ್ ಮೇಲೆ ಬಂದಿದ್ರೆ ಇಡೀ ಬೆಂಗಳೂರೇ ಕಾಣಿಸುತ್ತೆ ಅಂದ್ಕೊಳ್ಳಿ. ಈ ಕಡೆ ಆ ಕಡೆ ಎಲ್ಲ ಹೆಂಗಿದೆ ನೋಡಿ, ಅಲ್ಲೆಲ್ಲ ಕೆರೆ. ಮ್ಯಾಕ್ಸಿಮಮ್ ಸ್ಪೀಡ್ ಟೆಸ್ಟ್ ಮಾಡ್ಬೋದು ಗೈಸ್, ಇದ್ರ ಮೇಲೆ ಟೆಸ್ಟ್ ಮಾಡ್ತೀನಿ ಇವಾಗ. ಬಾಬು ಇವನು ಯಾರಪ್ಪ ಇದರಲ್ಲಿ ಹಿಂದೆ ಬರ್ತಾವನೆ ಗೈಸ್. ಸ್ಪೋರ್ಟ್ಸ್ ಮಾಡಲಿಗೆ ಎಷ್ಟೋಗುತ್ತೆ ನೋಡೋಣ ಇವು. ಓ 87, 88, 89, 90 ಗೈಸ್. ಲಾಸ್ಟು ನಾವೆಷ್ಟೇ ಹಿಡ್ಕೊಂಡ್ರು ಲಾಸ್ಟ್ ಆಗೋದು 90ನೇ. 67 ಕಿಲೋಮೀಟರ್ಸ್ ಆಗ್ಬೋದು. ನನಗೂ ಬೇಗ ಇದೆ ಕೆಲಸ, ಬೇಗ ಹೋಗಬೇಕು. ಚಾರ್ಜರ್ ಸ್ಟೇಷನ್ನು ಇವತ್ತು ನಾನು ಏನು ಟ್ರೈ ಮಾಡ್ತೀನಿ ಅಂದರೆ, ಒಂದು ವೇಳೆ ನಂದು 40ಕ್ಕಿಂತ ಕೆಳಗಡೆ ಬಂದರೆ ನಾನು ಯಾವುದರ ಫಾಸ್ಟ್ ಚಾರ್ಜರ್ ಸಿಕ್ಕರೆ ನಿಮಗೆ ನಾನು ತೋರಿಸ್ತೀನಿ ಎಷ್ಟೊತ್ತಾಗುತ್ತೆ ಚಾರ್ಜ್ ಆಗೋಕ್ಕೆ ಮಿನಿಮಮ್ ಅವರು. ಇವಾಗ ನಾವೆಲ್ಲರ ಒಂದು ಟ್ರಾವೆಲ್ ಮಾಡ್ತಾಯಿದ್ದೀವಿ ಅಂದರೆ, ಇವಾಗ ನಾವು ಟೈಮಿಂಗ್ ಪ್ರಕಾರನೇ ಬಿಡಬೇಕಾಗುತ್ತೆ. ಈ ಥರ ಎಲೆಕ್ಟ್ರಿಕ್ ಸ್ಕೂಟಿದಲ್ಲಿ ಹೋಗ್ತಾಯಿದ್ದೀವಿ ಅಂದರೆ ಇಷ್ಟು ಟೈಮು ಅಂತ ನಾವು ಚಾರ್ಜ್ ಕೊಡಲೇಬೇಕು ಪ್ರಾಪರಾಗಿಲ್ಲ ಅಂದರೆ ನಾವು ಯಾವ್ದಾರ ರೋಡಲ್ಲಿ ನಿಂತ್ಕೊಳ್ಳೋ ಪರಿಸ್ಥಿತಿ ಬಂದ್ಬಿಡುತ್ತೆ. ಆಮೇಲೆ ಚಾರ್ಜಿಂಗ್ ಸ್ಟೇಷನಲ್ಲೆಲ್ಲ ಇದಾವ ಇಲ್ವ ಅನ್ನೋದು
ನಾವು ತಿಳ್ಕೊಬೇಕಾಗುತ್ತೆ. ಇವಾಗ ನಾನು ಕೆಂಗೇರಿ ಸೈಡು ಯೂನಿವರ್ಸಿಟಿ ಸೈಡ್ ಹೋಗ್ತಾ ಇರೋದಲ್ವ, ನೋಡೋಣ ಅಲ್ಲೆಲ್ಲರ ಚಾರ್ಜರ್ ಸ್ಟೇಷನ್ ಕೊಟ್ಟಿದ್ರೆ ನಿಮಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫುಲ್ ವಿಡಿಯೋ ನೋಡಿ ಗೈಸ್. ಇನ್ನೊಂದೇನು ಅಂದರೆ ಈ ಥರ ಲಾಂಗ್ ಹೈವೇ ಥರ ಇದ್ಬಿಟ್ರೆ ಜಸ್ಟ್ ಹಿಂಗೆ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿ ಬಿಟ್ಬಿಡ್ಬೋದು. ನೋಡಿ ವಾವಲ್ಲೂ ಇಲ್ಲ, ನಾವು 70 ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿ ಕುತ್ಕೊಂಡ್ರೆ ಆರಾಮಾಗಿ 70ದಲ್ಲಿ ಹೋಗುತ್ತೆ. ಇವಾಗ ನಾವು ಜಸ್ಟ್ ನಮ್ಗೆ ಸ್ಪೀಡ್ ಬೇಕಪ್ಪ 74, ಇವಾಗ ನಾನು 74ಗೆ ಸೆಟ್ ಮಾಡಿದ್ದೀನಿ ಅಲ್ವಾ. ಎಲ್ಲೂ ನಾವು ನಮ್ಮ ಬಾಡಿನ ಯಾವ ಥರ ಇದು ಬ್ಯಾಲೆನ್ಸ್ ಮಾಡ್ತೀವೋ ಆ ಥರ ಬ್ಯಾಲೆನ್ಸ್ ಆಗುತ್ತೆ ಗಾಡಿ, ಆರಾಮಾಗಿ ಹೋಗ್ಬೋದು. ಇವಾಗ ನಾನು ಕ್ರೂಸ್ ಕಂಟ್ರೋಲ್ ಆನ್ ಮಾಡಿರೋದ್ರಿಂದ ನಾನು ಇವಾಗ ಎಕ್ಸಲೇಟ್ರ್ ಕೊಟ್ಕೊಂಡು ಕುತ್ಕೊಳ್ಳೋ ಅವಶ್ಯಕತೆಯೂ ಇಲ್ಲ. ಈ ಥರ ಲಾಂಗ್ ಇದು ಇದ್ದರೆ ನಮಗೇನು ಅವಶ್ಯಕತೆ ಬೀಳಲ್ಲ ಯಾಕಂದರೆ ನಾವು ಇದೇ ಥರ ಹಿಂಗೆ ಹಿಡ್ಕೊಂಡು ಕುತ್ಕೊಂಡಾಗ ಒಂದು ಸ್ವಲ್ಪ ಪೇನ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಒಂದೊಂದು ಟೈಮಲ್ಲಿ ಜಾಸ್ತಿ. ಆ ಟೈಮಲ್ಲಿ ನಾವು ಕ್ರೂಸ್ ಕಂಟ್ರೋಲ್ನ ಯೂಸ್ ಮಾಡ್ಬೋದು. ಇವಾಗ ನಾನು ಸ್ಲೋ ಮಾಡಬೇಕು ಅಂದರೆ ನಾನು ಬ್ರೇಕು ಟಚ್ ಮಾಡ್ಬೋದು. ಆಮೇಲೆ ಈ ಎಕ್ಸಲೇಟರ್ನ ಒಂದು ಸ್ವಲ್ಪ ಹಿಂಗೆ ಉಲ್ಟಾ ಮಾಡಿದ್ರೂ ನಮಗೆ ಸ್ಪೀಡ್ ಕಮ್ಮಿ ಆಗುತ್ತೆ. ಇವಾಗ ನಮ್ಮ ಕ್ರೂಸ್ ಕಂಟ್ರೋಲ್ ಬೇಡಪ್ಪ ಮುಗೀತು, ಇವಾಗ ಈ ರೋಡು ಇವಾಗ ನೋಡಿ ಮುಂದೆಗಡೆ ಸಿಗ್ನಲ್ ಇರೋ ತೋರಿಸ್ತಾ ಇದೆಯಾ, ಜಸ್ಟ್ ಹಿಂಗೆ ಟಚ್ ಮಾಡಿದ್ರೆ ಸಾಕು ಕ್ರೂಸ್ ಕಂಟ್ರೋಲ್ ಆಫ್ ಆಯಿತು. ನಾವು ಜಸ್ಟ್ ಇಷ್ಟೇ ಯೂಸ್ ಮಾಡೋದು. ಕ್ರೂಸ್ ಕಂಟ್ರೋಲ್ ಯಾವ ಟೈಮಲ್ಲಿ ಯೂಸ್ ಮಾಡಬೇಕು ಅಂದರೆ ಈ ಥರ ಖಾಲಿ ರೋಡ್ ಸಿಕ್ಕಿದಾಗ, ಇಲ್ಲಾಂದರೆ ಯಾವುದೇ ಒಂದು ಹೈವೇದಲ್ಲಿ ಹೋಗ್ತಾ ಇರೋವಾಗ ಯೂಸ್ ಮಾಡಬೇಕು. ಸಿಟಿಯಲ್ಲಿ ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು, ಯಾಕಂದರೆ ಯಾವ ಟೈಮಲ್ಲಿ ಏನಾಗುತ್ತೋ ಅಂತ ಗೊತ್ತಾಗಲ್ಲ ಸಿಟಿಯಲ್ಲಿ. ಇವಾಗ ನಾವು ಹೈವೇದಲ್ಲಾದರೆ ನಮಗೆ ಫುಲ್ ಖಾಲಿ ಇರುತ್ತೆ ಹೈವೇ, ಆಮೇಲೆ 1-2 ಗಾಡಿ ಬಂದ್ರೂ ನಡೆಯುತ್ತೆ ಆರಾಮಾಗಿ. ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ನಮ್ಮ ಪಾಡಿಗೆ ನಾವು ಹೋಗ್ಬೋದು. ಇವಾಗ ನಾನು ಬರೋವಾಗ 80% ಇತ್ತು ಗೈಸ್ ಚಾರ್ಜು, 70 ಕಿಲೋಮೀಟರ್ಸ್ ಏನೋ ಸಮಥಿಂಗ್ ಹೋಗ್ತಾಯಿತ್ತು. ಇವಾಗ 67% ಬಂದಿದೆ, 64 ಕಿಲೋಮೀಟ್ರ್ ಹೋಗ್ಬೋದು ಅಂತಿದೆ. ನೋಡೋಣ ನಾ ಎಷ್ಟೆಷ್ಟು, ಇನ್ನು 12 ಕಿಲೋಮೀಟರ್ಸ್ ಇದೆ ನಾನು ಟ್ರಾವೆಲ್ ಮಾಡೋದಕ್ಕೆ, ನಾ ಎಷ್ಟೊತ್ತಾಗುತ್ತೋ ನೋಡಬೇಕು. ಎಲ್ಲ ಕಡೆ ಹಾಫ್ ಹೆಲ್ಮೆಟ್ ಬ್ಯಾನು ಅಂತ ಆಲ್ಮೋಸ್ಟ್ ಎಲ್ಲರೂ ನೋಡಿರೋದು ರೀಲ್ಸಲ್ಲೇ ಅಲ್ವಾ. ಇವಾಗ ಎಲ್ಲ ನಾವು ರೀಲ್ಸಲ್ಲೇ ನೋಡ್ಕೊಂಡ್ಬಿಡ್ತೀವಿ, ನ್ಯೂಸ್ ಎಲ್ಲ. ಸ್ವಲ್ಪ ಜನಕ್ಕೆ ಗೊತ್ತೇ ಇಲ್ಲ ಹಾಫ್ ಹೆಲ್ಮೆಟ್ ಬ್ಯಾನ್ ಆಗಿದೆ ಅನ್ನೋದು. ನೋಡಿ ಇವರು ಯೂಸ್ ಮಾಡ್ತಾರೆ, ಅಲ್ಲಿ ಮುಂದೆ ಹೋಗೋರು ಯೂಸ್ ಮಾಡ್ತಾರೆ, ಅದಕ್ಕಿಂತ ಮುಂದೆ ಹೋಗೋರು ಯೂಸ್ ಮಾಡ್ತಾಯಿದ್ದಾರೆ. ಸ್ವಲ್ಪ ಜನಕ್ಕೆ ಗೊತ್ತೇ ಇಲ್ಲ ಏನಾಗ್ತಾಯಿದೆ ಏನಿಲ್ಲ. ಏನು ಅಂದರೆ ಫಸ್ಟ್ ಆಫ್ ಆಲ್ ಆ ಹೆಲ್ಮೆಟ್ನ ಬ್ಯಾನ್ ಮಾಡೋಕ್ಕಿಂತ ಮುಂಚೆ ಆ ಫ್ಯಾಕ್ಟ್ರಿನೇ ಬ್ಯಾನ್ ಮಾಡಿಬಿಡಿ. ಅದನ್ನು ತಯಾರಿಸ್ತಾರಲ್ಲ ಅಲ್ಲೇ ನೀವು ಫಸ್ಟ್ ಲಾಕ್ ಹಾಕ್ಬಿಟ್ರೆ ನಿಮ್ಗೆ ಯಾವ ಟೆನ್ಷನ್ನು ಇರೋಲ್ಲ ಗೈಸ್. ಇನ್ನೊಂದೇನು ಅಂದರೆ ನೋಡಿ ಇವಾಗ ನನಗೆ ಸ್ವಲ್ಪ ಡೌನ್ ಇರೋ ರೋಡ್ ಬಂತಲ್ವಾ, ಒಂದು ಆಪ್ಷನ್ ಬರುತ್ತೆ. ಗೈಸ್ 80% ಬಂದಿದೆ, 65% ಆಯಿತು. ಎಷ್ಟು ಕಿಲೋಮೀಟ್ರ್ ಹೋಗಿದೆ ಅಂತ ತೋರಿಸ್ತೀನಿ, ನಿಲ್ಲಿಸ್ಬಿಟ್ಟು ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ ಅನ್ನೋದು. ಯಾಕಂದರೆ ಗೂಗಲ್ ನೋಡಿ ಬಂಪಿ ರೋಡ್ ಅಂತ ಬರುತ್ತೆ, ಅಂದರೆ ಸ್ವಲ್ಪ ಹಂಪ್ಸ್ ಇದೆ, ಇಲ್ಲಾಂದರೆ ರೋಡು ಡೌನ್ ಇದೆ ಅಂತ ನಾವು ತಿಳ್ಕೊಬೇಕು. ಇವಾಗ ಹಂಪ್ಸ್ ಏನೋ ಕಾಣಿಸ್ಬಿಡುತ್ತೆ, ರೋಡು ಡೌನ್ ಆಗಿರೋದು ನಮ್ಗೆ ಅಷ್ಟೊಂದು ಅಬ್ಸರ್ವ್ ಆಗೋಲ್ಲ ಒಂದೊಂದು ಟೈಮಲ್ಲಿ. ಈ ಥರ ಟೈಮಲ್ಲಿ ಯೂಸ್ ಆಗುತ್ತೆ. ಶಂಕ್ರಿ ನೋಡಿ ಅಲ್ಲಿ ಫುಲ್ಲು ರೆಡ್ ಆಗಿಬಿಟ್ಟಿದೆ. ಇವಾಗ ಈ ರೋಡ್ ಕ್ರಾಸ್ ಮಾಡೋಕ್ಕೆ ಒಂದು ಸ್ವಲ್ಪ ತಲೆನೋವು. ಸಿಗ್ನಲ್ ರೆಡ್ ಇದ್ದರೂ ಎಲ್ಲಿ ಮೂವ್ ಆಗ್ತಾವ್ರೆ ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಇವಾಗ ನಾವು ಮೂವ್ ಆಗಲಿಲ್ಲ ಅಂದರೆ ಹಿಂದೆ ರೌಂಡ್ ಆರ ನೋಡ್ತಾ ಬೀಳ್ತಾನೆ. ಅಯ್ಯೋ ನೋಡಿ ಸಿಗ್ನಲ್ ರೆಡ್ ಇರೋದು ಕಾಣಿಸ್ತಾ ಇದೆ ಅಲ್ವಾ ಇವ್ರಿಗೆಲ್ಲ ಅಂತ ಗೊತ್ತಾಗ್ತಾಯಿಲ್ಲ ನನಗೆ. ಅದು ಎಲ್ಲಿ ನಿಂತ್ಕೋಬೇಕನ್ನೋದು ಒಂದು ವೈಟ್ ಪ್ಯಾಚಸ್ಸು ಹಾಕಿಲ್ಲ ಅಲ್ಲಿ, ಸಿಗ್ನಲ್ ಬಿದ್ದಾಗ ಎಲ್ಲಿ ನಿಂತ್ಕೋಬೇಕನ್ನೋದು. ಎಲ್ಲ ಮೂವ್ ಆಗ್ತವ್ರಲ್ಲಿ. ಆ ಕಡೆನೂ ರೆಡ್ ಇದೆ, ಈ ಕಡೆ ಯಾವಾಗ ಗ್ರೀನ್ ಆಯಿತಾ ಗೊತ್ತಿಲ್ಲ. ಈ ಕಡೆ ಎಲ್ಲ ಓಪನ್ ಆಗಿದೆ. ಈ ಕೆಂಗೇರಿಗೆ ಹೋಗೋ ರೋಡಲ್ಲಿ ಏನು ಮೇಜರಾಗಿ ಪ್ರಾಬ್ಲಮ್ ಆಗೋದು ಅಂದರೆ ಬಸ್ಗಳು ನೋಡಿ ಇವಾಗ ರೆಡ್ ಸಿಗ್ನಲ್ ಬಿದ್ದಿದೆಯಲ್ಲ, ಇವಾಗ ಸ್ವಲ್ಪ ರೋಡ್ ಅಪ್ಪಿದೆ ಅಲ್ವಾ. ಇವಾಗ ನಾನು ಬ್ರೇಕ್ ಹಿಡ್ಕೊಂಡು ನಿಂತ್ಕೋಬೇಕು, ಬೇರೆ ಯಾವ್ದಾರ ಗಾಡಿ ತಂದರೆ. ಈ ಥರ ಅಲ್ಲ, ಆ ಥರ ಅಲ್ಲ. ಆಟೋ ಹೋಲ್ಡ್ ಅಂತ ಅದೇ ಆಟೋಮೆಟಿಕ್ ಹಾಕ್ಕೊಳ್ಳುತ್ತೆ, ಅಷ್ಟೇ ಸಾಕಿನ್ನು. ನಾವು ಇವಾಗ ಗೈಸ್ ಕರೆಂಟ್ ರೈಡು ನಾನು
15 ಕಿಲೋಮೀಟ್ರ್ 700 ಮೀಟರ್ಸ್ ಬಂದಿದ್ದೀನಿ ಟೋಟಲಾಗಿ. ಇನ್ನು 62% ಚಾರ್ಜ್ ಇದೆ. ಇನ್ನು 60 ಕಿಲೋಮೀಟ್ರ್ ಹೋಗ್ಬೋದು ಅಂತ ಇದೆ ರೇಂಜು. ಇನ್ನು ನಾನು ಹೋಗೋದಕ್ಕೆ 7.7 ಕಿಲೋಮೀಟ್ರ್ ಇದೆ. 18 ಮಿನಿಟ್ಸ್ ತೋರಿಸ್ತಾ ಇದೆ ಗೈಸ್. ಇದೊಂದು ಚೆನ್ನಾಗಿದೆ ಅಲ್ವಾ, ಬ್ರೇಕ್ ಹಿಡ್ಕೊಂಡು ನಿಂತ್ಕೊಳ್ಳೋ ಇದೂ ಇರೋಲ್ಲ. ಆಮೇಲೆ ಬ್ರೇಕ್ ಪಡ್ಸು ಜಾಸ್ತಿ ದಿವಸ ಬರುತ್ತೆ, ಬಾಳಿಕೆ ಬರುತ್ತೆ ಚೆನ್ನಾಗಿ. ಆಟೋ ಹೋಲ್ಡ್ ಮಾಡ್ಕೊಂಡಿರುತ್ತೆ. ನಾವು ಇವಾಗ ಒಂದು ಸ್ವಲ್ಪ ಬ್ರೇಕ್ ಟಚ್ ಮಾಡಿದ್ರೆ ಆಟೋ ಹೋಲ್ಡ್ ಹೋಗ್ಬಿಡುತ್ತೆ. ಏನಂದರೆ ರೋಡು ಈ ಥರ ಅಪ್ ಇದ್ದಾಗ, ಸ್ವಲ್ಪ ಡೌನ್ ಇದ್ದಾಗ ನಿಲ್ಸೋಕ್ಕೆ ಬ್ರೇಕ್ ಹಿಡ್ಕೊಂಡು ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವಾಗ ನಾನು ಎಲೆಕ್ಟ್ರಿಕ್ ತೊಗೊಂಡ್ಮೇಲೆ ಏನು ಜಾಸ್ತಿ ಯೂಸ್ ಮಾಡ್ತಾರೋದು ಎಲೆಕ್ಟ್ರಿಕ್. ಯಾಕೆಂದರೆ ನನಗೆ ಯೂಸ್ಟು ಆಗ್ತಾಯಿದ್ದೀನಿ. ಎಲೆಕ್ಟ್ರಿಕ್ ತೊಗೊಂಡ್ರೆ ಏನು ಮೇಜರಾಗಿ ನಮಗೇನು ಚೇಂಜಸ್ ಆಗೋದು ಅಂದರೆ, ಮೇಯ್ನು ನಾವು ಟೈಮಿಂಗ್ ಪ್ರಕಾರ ನಡ್ಕೋಬೇಕಾಗುತ್ತೆ. ಏನು ಅಂದರೆ ಈ ಟೈಮಿಗೆ ಚಾರ್ಜ್ ಇಡಬೇಕು, ಈ ಟೈಮಿಗೆ ಚಾರ್ಜ್ ತೆಗಿಬೇಕು, ಈ ಟೈಮಿಗೆ ಹೋಗಬೇಕು, ಈ ಟೈಮಿಗೆ ನಾವು ಬರಬೇಕು ಅನ್ನೋ ಥರ ಪ್ಲ್ಯಾನಿಂಗ್ ಇರುತ್ತೆ. ಇವಾಗ ನಾವು ಪೆಟ್ರೋಲ್ ಗಾಡಿ ತೊಗೊಂಡ್ರೆ ನಮ್ಗೇನು ಬಿಡು, ಯಾವಾಗ ಬೇಕಾದ್ರೂ ಹೋಗ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಆದರೆ ಈ ಎಲೆಕ್ಟ್ರಿಕ್ ಬೈಕ್ಗಳು ತೊಗೊಂಡ್ರೆ ನಮಗೆ ಮೇಜರಾಗಿ ಚೇಂಜ್ ಆಗೋದೆ ಟೈಮಿಂಗ್ಸು. ನಾವು ಟೈಮ್ ಪ್ರಕಾರ ನಾವು ನಡ್ಕೊತೀವಿ. ಆವಾಗ ನಮ್ಗೊಂದು ಸ್ವಲ್ಪ ಡಿಸಿಪ್ಲಿನ್ ಬಂದಂಗೆ ಇರುತ್ತೆ. ಯಾಕಂದರೆ ಈ ಟೈಮ್ಗೆ ಬರ್ತಾಯಿದ್ದೀನಿ, ಈ ಟೈಮ್ಗೆ ಹೋಗ್ತೀನಿ ಅನ್ನೋದು ಇರುತ್ತೆ. ಆರಾಮಾಗಿ ನಾವು ಯೂಸ್ ಮಾಡ್ಕೋಬೋದು. ಎಷ್ಟು ಸಿಗ್ನಲ್ ಅವಪ್ಪ. ಇವಾಗ ನೋಡಿ, ಅಲ್ಲಿ ಸ್ವಲ್ಪ ಡೌನ್ ಐತೆ, ಇಲ್ಲಿ ಅಪ್ ಇದೆ ಆಟೋ ಹೋಲ್ಡು. ಇವಾಗ ಎಷ್ಟು 16 ಕಿಲೋಮೀಟರ್ಸ್ ಆಗಿದೆ. ನಂದು ಅವರೇಜ್ ಸ್ಪೀಡ್ ಬಂದು 22. ಗಾಡಿ ತಗೊಂಡು 19 ಡೇಸ್ ಆಗಿದೆ. ನಾನು 475 ಕಿಲೋಮೀಟರ್ಸ್ ಓಡಿಸ್ತಾಯಿದ್ದೀನಿ. 470 ಕಿಲೋಮೀಟರ್ಸ್ ಓಡಿಸ್ತಾಯಿದ್ದೀನಿ. ಯಾಕಂದರೆ ನಾನು ಜಾಸ್ತಿ ಯೂಸ್ ಮಾಡ್ತಾಯಿರೋದು ಮನೆ ಕೆಲಸ, ಅದು ಬಿಟ್ಟರೆ ಅಲ್ಲಿ ಇಲ್ಲಿ ಸುತ್ತಾಡೋಕ್ಕೆ, ಫ್ರೆಂಡ್ಸ್ ಜೊತೆ ಓಡಾಡೋಕ್ಕೆ ಎಲ್ಲ ಇದೇ ಯೂಸ್ ಮಾಡ್ತಾಯಿದ್ದೀನಿ. ಟೋಟಲು 25 ಕಿಲೋಮೀಟರ್ಸ್, ಟೋಟಲ್ 25% ಡೌನ್ ಆಗಿದೆ. ಟೋಟಲ್ ಕಿಲೋಮೀಟ್ರ್ ಬಂದು ನಾನು 24 ಕಿಲೋಮೀಟರ್ಸ್ ಬಂದಿದ್ದೀನಿ ಟೋಟಲಾಗಿ. ಎಷ್ಟು 80%. ಗೈಸ್ ಇವಾಗ ಟೋಟಲಾಗಿ ಒಂದು 25 ಕಿಲೋಮೀಟರ್ಸ್ ಬಂದಿದ್ದೀನಿ. ಬರೀ ಸ್ಪೋರ್ಟ್ಸ್ ಮೋಡಲ್ಲೇ ಯೂಸ್ ಮಾಡ್ತಿರೋದು. 49% ಇದೆ. ಇವಾಗ ನಾನು 23 ಕಿಲೋಮೀಟರ್ಸ್ ಹೋಗಬೇಕು. ಅವರೇಜು 49 ಕಿಲೋಮೀಟ್ರ್ ಹೋಗ್ಬೋದು ಅಂತಿದೆ. ನೋಡೋಣ ಇನ್ನು ಎಷ್ಟು ಕಿಲೋಮೀಟ್ರ್ ಹೋಗ್ಬೋದು. ಆಮೇಲೆ ಚಾರ್ಜಿಂಗ್ ಸ್ಟೇಷನ್ ಎಲ್ಲಾರ ಸಿಕ್ಕರೆ ಯೂಸ್ ಮಾಡ್ಕೊತೀನಿ. ನೋಡೋಣ ಎಷ್ಟು ಅವರ್ಗೆ ಆಗುತ್ತೆ ಚಾರ್ಜ್ ಅನ್ನೋದೆಲ್ಲ ಗೊತ್ತಾಗ್ಬಿಡುತ್ತೆ. ಸ್ಟೇಷನ್ ಒಂದು ಹುಡುಕಬೇಕು. ಏನಂದರೆ ಈ ಗೂಗಲ್ ಮ್ಯಾಪ್ ಯೂಸ್ ಮಾಡ್ತಾಯಿದ್ದೀನಲ್ವ, ಅದರಲ್ಲೇ ಚಾರ್ಜಿಂಗ್ದು ಸಿಂಬಲ್ ಇರುತ್ತಲ್ವ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ನಿಯರ್ ಬೈ ಮ್ಯಾಪು ಹಾಕ್ಕೊಳ್ಳುತ್ತೆ. ಅಲ್ಲಿ ಹೋಗ್ಬಿಟ್ಟು ನಾವು ಚಾರ್ಜಿಂಗ್ ಹಾಕ್ಕೋಬೋದು. ಏನು ಎಷ್ಟು ಒಂದು 44% ಇದೆಯಲ್ಲ, ಏನು ಟೆನ್ಷನ್ ಏನಿಲ್ಲ. ನೋಡೋಣ ಬನಶಂಕರಿ ದಾಟಿದ್ಮೇಲೆ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಯಾಕಂದರೆ 39% ಬರುತ್ತಲ್ವ, ಆವಾಗ ನೋಡ್ತೀನಿ. 37 ಕಿಲೋಮೀಟ್ರ್ ಹೋಗ್ಬೋದು ಅಂತ ರೇಂಜ್ ತೋರಿಸ್ತಾ ಇದೆ. ಇವಾಗ ರಾಗಿಗುಡ್ಡ ಬ್ರಿಡ್ಜ್ ಹತ್ತಿದ್ದೀನಿ. ಇವಾಗ ಎಲ್ಲಿಂದ ಸ್ಟಾರ್ಟ್? ಅಯ್ಯೋ ಈ ಕಡೆ ಜಾಮ್ ನೋಡಿ ಗೈಸ್ ಹೆಂಗಾಗಿದೆ, ಫುಲ್ ಟ್ರಾಫಿಕ್ಕು. ಅಯ್ಯೋ ಎಷ್ಟು ದೂರ ಇದೆ. ಅಯ್ಯೋ ಸಾಯಂಕಾಲ ಆದರೆ ಇಲ್ಲಿ ಗಂಟೆ ಇದೆ ಗೈಸ್ ಟ್ರಾಫಿಕ್ಕು. ಇವಾಗ ಒಂದು 60ದಲ್ಲಿ ಕ್ರೂಸ್ ಕಂಟ್ರೋಲ್ ಆನ್ ಮಾಡಿ ಬಿಟ್ಬಿಡ್ತೀನಿ. ಹೋಗಲಿ ಅದೇ. ಇವಾಗ ನಾನು ಎಕ್ಸಲೇಟರ್ ಕೊಡೋ ಅವಶ್ಯಕತೆ ಇಲ್ಲ, ಹೋಗ್ತಾ ಇರುತ್ತೆ. ಗೈಸ್ ಚಾರ್ಜಿಂಗ್ ಸ್ಟೇಷನ್ ಹುಡ್ಕೋಣ ಅಂತ ಸೈಡ್ಗೆ ಹಾಕಿದೆ ನೋಡಿ. ಎಲ್ಲ ಇನ್ನೂ ಇದೊಂದು 2.7 ಕಿಲೋಮೀಟ್ರ್, ಇನ್ನು ಯಾವುದೇ ಆ್ಯಕ್ಟಿವ್ ಇಲ್ಲ, ಎಲ್ಲ ಬಂದಾಗ್ಬಿಟ್ಟಿದೆ. ಏತರೋರು ಇದ್ರ ಮೇಲೆ ಒಂದು ಸ್ವಲ್ಪ ಕೆಲಸ ಮಾಡಬೇಕು. ಯಾಕಂದರೆ ಚಾರ್ಜಿಂಗ್ ಸ್ಟೇಷನ್ ಇಲ್ಲ ಅಂದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಮತ್ತು ಇರೋದನ್ನಾದರೂ ಕ್ಲೀನಾಗಿ ರೆಡಿ ಮಾಡಿಸ್ಕೊಂಡಿರ್ಬೇಕಾಗುತ್ತೆ. ಇವಾಗ ನಾವು ಚಾರ್ಜಿಂಗ್ ಸ್ಟೇಷನ್ ಇದೆ ಅಂತ ನಾವು ತೊಗೊಂಡಿರ್ತೀವಿ. ನಾವು ಹೋಗೋ ಪ್ಲೇಸಲ್ಲಿ ಈ ಥರ ಚಾರ್ಜಿಂಗ್ ಸ್ಟೇಷನ್ ಕೆಟ್ಟೋದ್ರೆ ಇವಾಗ ನಾವು ಅಲ್ಲಿಗೆ ಹೋಗಿದ್ದು ವೇಸ್ಟ್ ಆಗುತ್ತೆ. ಆಮೇಲೆ ಬೇರೆ ಕಡೆ ಹೋಗಬೇಕಂದ್ರೆ ಅಲ್ಲಿ ಮಿನಿಮಮ್ ಒಂದು 2 ಕಿಲೋಮೀಟರ್ಸ್ ಮೇಲಿರುತ್ತೆ ಯಾವುದೇ ಚಾರ್ಜಿಂಗ್ ಪಾಯಿಂಟ್ ಹುಡುಕ್ಬೇಕಂದ್ರೆ.
ನೀವೇನು ಹೇಳ್ತೀರಾ ಗೈಸ್ ಇದಕ್ಕೆ ಕಮೆಂಟ್ ಮೂಲಕ ತಿಳಿಸಿ. ಟೋಟಲ್ ಕಿಲೋಮೀಟ್ರ್ ಬಂದು 53 ಕಿಲೋಮೀಟರ್ಸ್ ಓಡಾಡ್ಸಿದ್ದೀನಿ ಇವತ್ತು. 80% ಚಾರ್ಜ್ ಇತ್ತು. ಓನ್ಲಿ ಸ್ಪೋರ್ಟ್ಸ್ ಮೋಡಲ್ಲೇ ಯೂಸ್ ಮಾಡಿದ್ದೀನಿ. ನನಗೆ 50%ಗೆ ಇನ್ನೂ 27% ಇದೆ ಚಾರ್ಜರು. ಇನ್ನೂ ಆವ್ರೇಜ್ 30 ಹೋಗ್ಬೋದು ಅಂತ ಹೇಳ್ತಾಯಿದ್ದೆ. ಏನು ಅಂದರೆ ಇವಾಗ 20 ಕೆಳಗಡೆ ಹೋದರೆ ಸ್ಪೋರ್ಟ್ಸ್ ಮೋಡೆಲ್ಲ ಯೂಸ್ ಆಗೋಲ್ಲ, ಓನ್ಲಿ ಇಕೋ ಮೋಡ್ ಯೂಸ್ ಆಗುತ್ತೆ. ಇವಾಗ ನಾವು ಸ್ಪೋರ್ಟ್ಸ್ ಏನಿದ್ರು 20 ಅಬೋವ್ ಇದ್ದರೆ ಸ್ಪೋರ್ಟ್ಸ್ ಮೋಡನ್ನ ಯೂಸ್ ಮಾಡ್ಬೋದು. 20 ಅಬೋವ್ ಇಲ್ಲ ಅಂದರೆ ಓನ್ಲಿ ನೀವು ಇಕೋ ಮೋಡಲ್ಲಿ ಯೂಸ್ ಮಾಡ್ಕೊಂಡು ಹೋಗ್ಬೋದು ಚಾರ್ಜಿಂಗ್ ಸೆಷನ್ ಗಂಟ. ಮತ್ತು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ ಗೈಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.